ದಕ್ಷಿಣ ಭಾರತದ ಭಾಷೆಗಳ ಉದಯದ ಬಗ್ಗೆ ರಮ್ಯಾ ಅವರು ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ರಮ್ಯಾ ಪೋಸ್ಟ್ಗೆ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಸದ್ಯ ರಮ್ಯಾ ಪೋಸ್ಟ್ಗೆ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ರಮ್ಯಾ ಮಾಡಿರುವಂತಹ ಪೋಸ್ಟ್ ನಲ್ಲಿ ಕಮಲ್ ಹಾಸನ್ ಅವರನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಮಲ್ ಹಾಸನ್ ಹೇಳಿಕೆ ತಪ್ಪಲ್ಲ ಅನ್ನೋದಾಗಿ ಪೋಸ್ಟ್ ಮೂಲಕವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಭಾಷೆಗಳ ಉದಯದ ಬಗ್ಗೆ, ಭಾಷೆಗಳ ವಂಶವೃಕ್ಷದ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಯಾರು? ಮಾಜಿ ಸಂಸದೆ ರಮ್ಯಾ ಅವರು. ಕಾಂಗ್ರೆಸ್ ನಾಯಕರು ಕೂಡ ಈಗ ಬಹಳ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ಕಾಂಗ್ರೆಸ್ ನಾಯಕರಲ್ಲ, ಎಲ್ಲರೂ ಕೂಡ ಆಕ್ರೋಶ ಹೊರಗಾಗ್ತಿದ್ದಾರೆ. ಈಗ ಇಡೀ ರಾಜ್ಯದಲ್ಲಿ ಭಾಷೆಯಂತ ಜಪ ಮಾಡ್ತಿರುವಂತಹ ಹೊತ್ತಿನಲ್ಲಿ ಇದೇನಾ ನಡೆ? ತಮಿಳು ಮೊದಲು ಅಂತ ಪೋಸ್ಟ್ ಮಾಡಿರುವಂತಹ ನಟಿ ರಮ್ಯಾ, ಮೋಹಕ ತಾರೆ ರಮ್ಯಾ ಅವರ ವಿರುದ್ಧ ಈಗ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ರಮ್ಯಾ ಅವರಂತಂದ್ರೆ ಅಪಾರ ಗೌರವ ಇದೆ ಅವರ ಸಿನಿಮಾಗಳಿಗೆ. ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, ಹೌದು. ಬಟ್ ಕನ್ನಡದ ಬಗ್ಗೆ ಕಮಲ್ ಹಾಸನ್ ಅವರು ನಾಲಿಗೆ ಹರಿಬಿಟ್ಟಿದ್ದಾರೆ, ಮಾತನಾಡಿದ್ದಾರೆ, ಕ್ಷಮೆ ಕೇಳೋದಿಲ್ಲ ಅನ್ನೋದಾಗಿ ಅಷ್ಟೆಲ್ಲ ಬಾಯ್ ಬಡ್ಕೊಂತಿದ್ರು. ಅವರ ಪರವಾಗಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪೋಸ್ಟ್ ಹಾಕ್ತಾರಂತಂದ್ರೆ ಏನ್ ಹೇಳ್ಬೇಕು ಇವ್ರಿಗೆ? ಕನ್ನಡ ಕನ್ನಡ ಅನ್ನೋದಾಗಿ ಒಬ್ಬೊಬ್ಬರಾದ್ಮೇಲೆ ಒಬ್ಬರಲ್ಲ ಇಬ್ಬರಲ್ಲ. ಇತ್ತೀಚೆಗಷ್ಟೇ ಸೋನು ನಿಗಮ್ ಆಯ್ತು, ಬ್ಯಾಂಕ್ ಮ್ಯಾನೇಜರ್ ಯಾರೋ ಕನ್ನಡ ಮಾತಾಡಲ್ಲ, ಹಿಂದಿನೇ ರಾಷ್ಟ್ರ ಭಾಷೆ ಅನ್ನೋದಾಗಿ ಗೊತ್ತಿಲ್ಲದೆ ಹುಚ್ಚಂಗೆ ಮಾತಾಡ್ತಿದ್ರು. ಎಷ್ಟು ಪ್ರಕರಣಗಳಾಯ್ತು. ಇಂಥ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರ ಅಭಿನಯಕ್ಕೆ ನೀವು ಅಭಿಮಾನಿಯಾಗಿದ್ರೆ ಅದನ್ನ ನಿಮ್ಮ ಹತ್ರನೇ ಇಟ್ಕೋಬೇಕು. ಹೌದು, ಅವರು ಅದ್ಭುತವಾಗಿರುವಂಥ ಹೀರೋ, ನಟ, ಗೌರವ ಕೊಡೋಣ. ಬಟ್ ಕನ್ನಡದ ಬಗ್ಗೆ ನೆಲ ಜಲ ಭಾಷೆಗೆ ಸಂಬಂಧಪಟ್ಟಂತೆ ಯಾರು ಮಾತಾಡಿದ್ರು ಕೂಡ ಮುಲಾಜಿಲ್ಲ. ಇಂಥ ಸಂದರ್ಭದಲ್ಲಿ ಕನ್ನಡದ ಪರವಾಗಿ ಕನ್ನಡದ ಬಗ್ಗೆ ಮಾತನಾಡಬೇಕಾದಂತನ್ನ ಬಿಟ್ಟು ವಂಶವೃಕ್ಷ ಅಂದ್ರೆ ಭಾಷೆಗಳು ಹೆಂಗೆ ಉಗಮ ಆಯ್ತು, ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ಆ ಒಂದು ವಂಶವೃಕ್ಷ ಅದು ಹೆಂಗೆ ಉದ್ಭವ ಆಯಿತು, ದ್ರಾವಿಡ ಮೂಲಗಳಿಂದಾಗಿನೇ ತಮಿಳು, ತೆಲುಗು, ಮಲಯಾಳಮು ಹಿಂಗೆಲ್ಲ ಭಾಷೆ ಉದ್ಭವ ಆಯ್ತಾ ಹೋಯ್ತು, ಅದರ ಉದಯ ಹೆಂಗಾಯ್ತು ಅನ್ನುವಂಥ ನಿಟ್ಟಿನಲ್ಲಿ ಇದು ಬೇಕಿತ್ತ? ಅನ್ನೆಸೆಸರಿ ಅಲ್ವಾ? ಸದ್ಯ ನಮ್ಮ ಚಲನಚಿತ್ರ ನಟಿಯರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಕಾಂಟ್ರವರ್ಸಿ ಮೂಲಕವಾಗಿಯೇ ಸದ್ದು ಜಾಸ್ತಿ ಆಗ್ತಿದ್ದಾರೆ ಚಿತ್ರಕ್ಕಿಂತ ಹೆಚ್ಚಾಗಿ. ಬಟ್ ನಟಿ ರಮ್ಯಾ ಅವರಿಂದ ಇದನ್ನು ಮಾತ್ರ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಕನ್ನಡದ ನಟಿ, ಅಪಾರವಾದಂಥ ಗೌರವ ಇದೆ ಅವ್ರ ಮೇಲೆ. ಬಟ್ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಅವರ ಪರವಾಗಿ ಬ್ಯಾಟ್ ಬೀಸೋದು, ಅವ್ರು ಹೇಳಿದ್ದೆ ಸರಿ, ಅದರಲ್ಲೇನು ಅತಿರೇಕ ಅನ್ನುವಂಥ ಮಾತಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಅವ್ರು ಮಾಡಿರುವಂಥ ಆ ಪೋಸ್ಟ್ ಇದೆಯಲ್ಲ, ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಕಮಲ್ ಹಾಸನ್ ಅವ್ರು ಹೇಳಿದೇನು, ತಮಿಳಿನಿಂದ ಕನ್ನಡ ಹುಟ್ಟಿತು ಅಂತ. ಆದರೆ ಕಮಲ್ ಹಾಸನ್ ಅವರ ಪರವಾಗಿ ಬ್ಯಾಟ್ ಬೀಸಿರೋದು, ಸಿನಿಮಾ ನಿಷೇಧ ಸ್ವಲ್ಪ ಅತಿರೇಕ ಅನಿಸುವುದಿಲ್ಲವೇ ಅನ್ನೋದಾಗಿ ಇಂಗ್ಲಿಷಲ್ಲಿ ಬರ್ಕೊಂಡಿದ್ದಾರೆ. ಈಗಾಗಲೇ ಏನೋ ಆಗ್ರಹ ಇರೋದು, ಅವರ ತಗ್ ಲೈಫ್ ಅನ್ನುವಂಥ ಏನು ಸಿನಿಮಾ ಇತ್ತೀಚೆಗೆ ಇನ್ನೇನು ರಿಲೀಸ್ ಆಗಬೇಕಲ್ಲ, ಆ ಸಿನಿಮಾ ಕರ್ನಾಟಕದಲ್ಲಿ ಬೇಡ, ಅದನ್ನ ಬ್ಯಾನ್ ಮಾಡಬೇಕು, ನಾವು ಒಪ್ಪೋದಿಲ್ಲ, ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹ. ಬಟ್ ಅದನ್ನು ಬಿಟ್ಟು ಇವರು ರಮ್ಯಾ ದಿವ್ಯಾ ಸ್ಪಂದನ ಅನ್ನುವಂಥ ಅವರ ಅಫಿಷಿಯಲ್ ಅಕೌಂಟಲ್ಲೇ ಬರ್ಕೊಂಡಿದ್ದಾರೆ. ಏನು ಐ ಥಿಂಕ್ ಕಮಲ್ ಹಾಸನ್ ಅವ್ರು ಹೇಳಿದ್ರಲ್ಲ, ಕನ್ನಡ, ತೆಲುಗು, ತಮಿಳು ಈ ಭಾಷೆಗಳೆಲ್ಲ ದ್ರಾವಿಡ ಭಾಷೆಗಳಿಂದ ಬಂದಿರೋದು. ಸದ್ಯ ಅವ್ರ ಚಿತ್ರಗಳನ್ನು ನೀವೇನು ನಿಲ್ಲಿಸಬೇಕು, ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರಲ್ಲ, ಇದು ಸ್ವಲ್ಪ ಅತಿರೇಕ ಅನಿಸುವುದಿಲ್ಲವೇ ಅನ್ನೋ ನಿಟ್ಟಿನಲ್ಲಿ ಇಂಗ್ಲೀಷಲ್ಲಿ ಬರ್ಕೊಂಡಿದ್ದಾರೆ. ಬಟ್ ಇದನ್ನ ಬಿಟ್ಟು ಅವರೊಂದು ಕ್ಷಮೆ ಕೇಳಬೇಕು, ಕನ್ನಡದ ಬಗ್ಗೆ ಹಿಂಗೆ ಮಾತನಾಡಬಾರ್ದು, ಕನ್ನಡಕ್ಕೆ ಅದರದ್ದೇ ಆದಂಥ ಇತಿಹಾಸ ಇದೆ, ಪರಂಪರೆ ಇದೆ, ಎಂಥ ನಮ್ಮ ಕನ್ನಡದ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾರೆ, ನಿಜಕ್ಕೂ ಬೇಜಾರಾಗ್ಬಿಡುತ್ತೆ. ಒಂದು ಕಡೆ ಸಿಟ್ಟಲ್ಲ, ಬೇಜಾರಾಗುತ್ತೆ. ಸದ್ಯ ಕನ್ನಡಿಗರು ರೊಚ್ಚಿಗೆ ಹೇಳ್ತಿದ್ದಾರೆ. ಈಗಾಗಲೇ ಅವರು ಸಿನಿಮಾ ಬ್ಯಾನ್ ಮಾಡಬೇಕು, ಕಮಲ್ ಹಾಸನ್ ಅವ್ರದ್ದು ಬರಬಾರ್ದು, ಅವ್ರಿಗಿಲ್ಲಿ ಕಾರ್ಯಕ್ರಮಗಳು ಮಾಡೋದಕ್ಕೆ ಬಿಡಬಾರ್ದು, ಕ್ಷಮೆ ಕೇಳಬೇಕು ಅನ್ನೋದು. ಅವರೊಂದು ಕ್ಷಮೆ ಕೊಟ್ಟು ಈ ಹೇಳಿಕೆಗೊಂದು ಸಮರ್ಥನೆ ಕೊಟ್ಟರೆ ಕನ್ನಡಿಗರು ಸ್ವಲ್ಪ ಮಟ್ಟಿಗೆ ಶಾಂತಿ ಆಗ್ತಾರೆ.